ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರ ಬಂಧನದ ವಿಚಾರ ರಾಜ್ಯ ಕಾಂಗ್ರೆಸ್ ಮನೆಯಲ್ಲೂ ಕೂಡ ಒಂದಿಷ್ಟು ಬೆಳವಣಿಗೆಗಳಿಗೆ ಕಾರಣವಾಗ್ತಾ ಇದೆ. ಪ್ರಮುಖವಾಗಿ ಸಿಟಿ ರವಿ ಬಂಧನದ ವಿಚಾರ ಪೊಲೀಸರು ನಡೆದುಕೊಂಡಂತಹ ರೀತಿಗೆ ಈಗ ವಿಪಕ್ಷಗಳು ಮುಗಿಬೀಳ್ತಾ ಇದೆ. ಸಿಟಿ ರವಿ ಬಂಧನ ವಿವಾದ ಹಂಗಾಮ ಈ ಮೂಲಕ ಜೋರಾಗ್ತಾ ಇದೆ. ಉಸ್ತುವಾರಿ ಸಚಿವ ಜಾರಕಿಹೊಳಿ ಸೂಚನೆಗೆ ಕ್ಯಾರೆ ಅನ್ನಲಿಲ್ವಾ ಬೆಳಗಾವಿ ಪೊಲೀಸರು? ಸಿಟಿ ರವಿ ಪ್ರಕರಣದಲ್ಲಿ ಬೆಳಗಾವಿ ಪೊಲೀಸರ ಮೇಲೆ ಯಾರ ನಿಯಂತ್ರಣ ಇತ್ತು ಅನ್ನುವಂತಹ ಪ್ರಶ್ನೆ. ಒಂದು ಕಡೆ ಬಿಜೆಪಿ ರೌದ್ರಾವತಾರ, ಕೌಂಟರ್ ಕೊಡದ ಕಾಂಗ್ರೆಸ್ನಲ್ಲಿ ಒಳಗೊಳಗೆ ಅಪಸ್ವರ. ಸಿಟಿ ರವಿ ಬಂಧನದ ಪ್ರಕರಣವನ್ನು ನಿಭಾಯಿಸಿದ ರೀತಿಗೆ ಕಾಂಗ್ರೆಸ್ನಲ್ಲಿಯೇ ಪರ ವಿರೋಧ. ಸಿಎಂ ಹೋಮ್ ಮಿನಿಸ್ಟರ್ ವ್ಯಾಪ್ತಿ ಮೀರಿ ಪೊಲೀಸರ ಇಲಾಖೆಯ ವರ್ತನೆಯ ಆರೋಪ. ಪ್ರಭಾವಿ ನಾಯಕರೊಬ್ಬರ ಆದೇಶಕ್ಕೆ ತಕ್ಕಂತೆ ನಡೆದುಕೊಂಡ ಬೆಳಗಾವಿ ಪೊಲೀಸರ ನಡೆಗೆ ನೇರವಾಗಿಯೇ ಸತೀಶ್ ಜಾರಕಿಹೊಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕೌಂಟರ್ ಮಾಡೋ ಪ್ರಶ್ನೆ ಬರಂಗಿಲ್ಲ. ಅವರು ಶಾಸಕರು ಇದೇನು ಬೇರೆ ದೇಶ ಅಲ್ಲಿದ್ದು ಆದರೆ ಅವ್ರನ್ನ ಆ ಥರ ಮಾಡಲಿಕ್ಕೆ ಅಂದರೆ ಅವರು ಎಲ್ಲ ಕಡೆ ಬರ್ತಾ ಇದ್ರು. ಅವ್ರು BJP ಕಾರ್ಯಕರ್ತರು MLAಗಳು ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಖಾನಾಪುರದಾಗ ಡಿಸ್ಟರ್ಬ್ ಮಾಡೋದ್ರಿಂದ ಅವ್ರು ಬೇರೆ ಕಡೆ ಹೋದಾರ ಉದ್ದೇಶ ಅಷ್ಟೇ ಹೊರತಾಗಿ ಅವ್ರಿಗೇನು ತೊಂದರೆ ಕೊಡಬೇಕಂತಲ್ಲ. ಇವರಲ್ಲಿ ಹೋಗಿ ಜಾಸ್ತಿ ಒಳಗಡೆ ಹೋಗೋದು, ಪೊಲೀಸರನ್ನು ಬೈಯೋದು ಈಗ ಮಾಡೋದ್ರಿಂದ ಶಿಫ್ಟ್ ಮಾಡಿದಾರೆ ಹೊರತಾಗಿ ಬೇರೆ ಉದ್ದೇಶದಿಂದ ಏನು ಮಾಡಿಲ್ಲ. ಹಂಗೆ ಹೇಳ್ತಾರೆ, ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ. ಏನೇ ಮಾಡ್ಬೇಕಾರೆ ಅದಕ್ಕೆ ಕಾನೂನು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಮ್ಯಾಗೆ. ಸುಮ್ಮನೆ ಏನು ಪೊಲೀಸರು ಮಾಡಿಲ್ಲ, ಅವ್ರ ಮ್ಯಾಗೆ ದೂರ ದಾಖಲಾಗಿತ್ತು, ಆಮೇಲೆ ಅವ್ರು ಅರೆಸ್ಟ್ ಮಾಡಿದ್ರು ಅಷ್ಟೇ. ಪೊಲೀಸರು ಏನು ಉದ್ದೇಶಪೂರ್ವಕವಾಗಿ ಏನು ಮಾಡಿಲ್ಲ. ಇಲ್ಲ, ಪೊಲೀಸರು ಇಂಡಿಪೆಂಡೆಂಟ್ ಮಾಡಿದ್ದಾರೆ. ಅವ್ರನ್ನ ಅಷ್ಟೆಲ್ಲ ಸುತ್ತಾಕ್ಲಿಕ್ಕೆ ಅದೇ ಕಾರಣ. ಅವ್ರ ಜನ ಬರೋದ್ರಿಂದ ಅವ್ರನ್ನ ಶಿಫ್ಟ್ ಮಾಡಿ ತೊಂದರೆ ಆಗಬಾರ್ದು ಶಿಫ್ಟ್ ಮಾಡಿದಾರೆ ಹೊರತಾಗಿ ಬೇರೆ ಉದ್ದೇಶದಿಂದ ಮಾಡಿಲ್ಲ. ಅವರೇ ಹೇಳ್ಬೇಕು. ಈಗ ನಾವೆಲ್ಲ ಹೇಳಿ ನಮಗೇನು ಗೊತ್ತಿಲ್ಲ. ಅವರೇ ಹೇಳಿಬಿಟ್ರೆ ಮುಗಿದು ಹೋದಿ, ನಾವೇನು ಓದೋದ? ಇಲ್ಲ, ನಾವೇನು ಡೈರೆಕ್ಷನ್ ಕೊಟ್ಟಿಲ್ಲ ರೀ. ನಾವು ರಾತ್ರಿ ಹೋಗಿ ಹಾಜರು ಮಾಡೋದು ತಿಳಿದೀವಿ. ಇದಾಗಿದ್ರೆ ಇಷ್ಟೆಲ್ಲ ಗದ್ದಲಾಗ್ತಿರಕ್ಕಿಲ್ಲ. ನೋಡಿ, ಘಟನೆಗೆ ಆಗಿ ಹೋಗಿದೆ. ಈಗ ಅದನ್ನು ಮತ್ತೆ ಮುಂದುವರಿಸೋರಾಗ ಏನು ಅರ್ಥ ಇಲ್ಲ. ಈಗಾಗಲೇ ಅವರು ನಾವೇನು ಹೇಳಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ನಮ್ದೇನು ಪಾತ್ರ ಇಲ್ಲ ಅಂತ. ಈಗ ಅವರೇ ಒಪ್ಕೊಂಡ ಮ್ಯಾಗ ಮತ್ತೆ ಅದನ್ನು ಮುಂದುವರಿಸಿ ಮತ್ತೆ ಅದನ್ನು ನಾವು ಹೇಳೋದ್ರಾಗ ಅವಶ್ಯಕತೆ ಇಲ್ಲ. ಸೊ ಇಂಥ ಘಟನೆಗಳಿದೇನು ಹೊಸದಲ್ಲ. 100,000 ಉದಾಹರಣೆಗಳಿದಾವೆ. ಪಾರ್ಲಿಮೆಂಟ್ನಲ್ಲಿ ಆಗಿದೆ, ನಮ್ಮಲ್ಲಿ ಆಗಿದೆ. ಸಾಕಷ್ಟು ಕೈ ಘಟನೆ ಆದರೂ ಕೂಡ ಅದು ನಮ್ಮಿಂದ ಆಗಿಲ್ಲ, ತಪ್ಪಾಗಿದೆ ಅಥವಾ ಸಾರಿ ಅಂತ ಕೇಳಿದಾಗ ಅದಲ್ಲೇ ಕ್ಲೋಸ್ ಆಗಿದ್ದು ಭಾಳಷ್ಟು ಉದಾಹರಣೆಗಳಿದೆ. ಇದನ್ನು ಅಲ್ಲಿಗೆ ಮುಗಿಸಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಇಲ್ಲೆಲ್ಲ ರಕ್ಷಣೆ ಅಂತ ಕೊಟ್ಟಿದ್ದಾರೆ, ರಕ್ಷಣೆ ಕೊಟ್ಟಿಲ್ಲ ಅಂತ ಹೇಳಲಿಕ್ಕೆ ರಕ್ಷಣೆ ಮಾಡಿದ್ದಾರೆ. ಮಾರ್ಷಲ್ಗಳು ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಈಗ ನೋಡಿ, ಅಲ್ಲಿ ಎಲ್ಲರೂ ಇರ್ತಾರೆ ಕಾರ್ಯಕರ್ತರು. ಯಾರಂತ ಗೊತ್ತಾಗೋದು? ಸಾವಿರಾರು ಮಂದಿಗೆ ಬಿಟ್ಟಿರ್ತಾರೆ ಪೊಲೀಸರು. ನಮ್ಮ ಕಾರ್ಯಕರ್ತರು, ಅವ್ರ ಕಾರ್ಯಕರ್ತರು, ಸೋಷಿಯಲ್ ವರ್ಕರು, ಪ್ರತಿಭಟನೆ ಮಾಡೋರು ಎಲ್ಲರೂ ಒಳಗಡೆ ಇರ್ತಾರೆ. ಇವರೇ ಅಂತ ಹೆಂಗೆ? ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕೇಶ್, ಸಿಟಿ ರವಿ ಅವರ ಬಂಧನದ ವಿಚಾರದಲ್ಲಿ ಹಲವರ ಹೆಸರನ್ನ ಈಗಾಗಲೇ ಬಿಜೆಪಿ ಮುನ್ನೆಲೆಗೆ ತರ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು, ಜೊತೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು, ಜೊತೆಗೆ ಬೆಳಗಾವಿ ಉಸ್ತುವಾರಿ ಸಚಿವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ರೆ, ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಂತಹ ಆರೋಪವನ್ನು ಎದುರಿಸ್ತಾ ಇರುವಂತಹ ಕಾಂಗ್ರೆಸ್ನೊಳಗಿರುವಂತಹ ವ್ಯಕ್ತಿಯ ವಿಚಾರಕ್ಕೇನೆ ಒಂದು ರೀತಿಯ ಅಪಸ್ವರಗಳು ಕೇಳಿ ಬರ್ತಾ ಇದೆಯಾ ಕೈಮನೆಯಲ್ಲಿ ಅಂತ ಹೇಳಿ ಸುಕೇಶ್? ಪ್ರೇಮ್, ಒಂದು ಸ್ಪಷ್ಟ, ಇಡೀ ಪ್ರಕರಣದಲ್ಲಿ ಯಾರೋ ಒಬ್ಬರು ಅದನ್ನು ಹ್ಯಾಂಡ್ಲ್ ಮಾಡಿದ್ರು ಅನ್ನುವಂಥದ್ದು, ಅದು ಗೃಹ ಇಲಾಖೆಯ ವ್ಯಾಪ್ತಿಯನ್ನು ಮೀರಿತ್ತು ಅನ್ನುವಂಥದ್ದು ಒಂದು ಕಡೆ. ಆದರೆ ಸ್ಥಳೀಯವಾಗಿ ಉಸ್ತುವಾರಿ ಸಚಿವರ ವ್ಯಾಪ್ತಿಗೂ ಕೂಡ ಅದು ಸಿಕ್ಕಿರಲಿಲ್ಲ. ಅದನ್ನು ಮೀರಿದ ಒಂದು ಶಕ್ತಿ ಎಲ್ಲವನ್ನು ನಿರ್ವಹಿಸಿತು. ಅದಕ್ಕಾಗಿ ಇಡೀ ರಾತ್ರಿ ಸಿಟಿ ರವಿ ಅವ್ರನ್ನ ಬೇರೆ ಬೇರೆ ಕಡೆಗಳಿಗೆ ಕರೆದುಕೊಂಡು ಹೋಗಿದ್ದು, ಬಂದಿದ್ದು, ಅಥವಾ ಅವ್ರನ್ನ ಸುವರ್ಣಸೌಧ ಮುಂಭಾಗದಿಂದ ಎತ್ತಾಕೊಂಡು ಹೋಗಿ ಬಂಧಿಸಿದಂಥದ್ದು, ಇವೆಲ್ಲವೂ ಕೂಡ ಯಾವುದೋ ಒಂದು ಡೈರೆಕ್ಷನ್ ಮೇಲೆ ನಡೀತು ಅನ್ನುವಂಥ ಆರೋಪವನ್ನು BJP ನಾಯಕರುಗಳು ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲೂ ಕೂಡ ಸ್ವತಃ ಗೃಹ ಸಚಿವರಿಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ ಅನ್ನುವಂಥ ಮಾತೊಂದು ಕಡೆ, ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ವ್ಯಾಪ್ತಿಯಲ್ಲೂ ಕೂಡ ಅದು ಇರಲಿಲ್ಲ, ಅವ್ರಿಗೂ ಕೂಡ ಕೈಮೀರಿ ಹೋಗಿತ್ತು ಅನ್ನುವಂಥದ್ದು ಒಂದು ಕಡೆ. ಇವೆಲ್ಲವೂ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಆಂತರಿಕವಾದ ಭಿನ್ನಾಭಿಪ್ರಾಯಕ್ಕೆ, ಭಿನ್ನಮತಕ್ಕೆ ಕೂಡ ಕಾರಣವಾಗಿದೆ ಅನ್ನುವಂಥದ್ದು. ಬಹಿರಂಗವಾಗಿ ತೀರ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತುವಂತೆಯೂ ಇಲ್ಲ, ಸುಮ್ಮನೆ ಇರುವಂತೆಯೂ ಇಲ್ಲ. ಯಾಕಂದರೆ ಇನ್ನೂ ಒಂದು ಆತಂಕ ಇರುವಂಥದ್ದು, ಸದ್ಯಕ್ಕೆ ಇನ್ನೊಂದು 2 ದಿನದಲ್ಲೇ ಬೆಳಗಾವಿಯಲ್ಲಿ 2 ದಿನಗಳ ಕಾಲ AICC ಮಟ್ಟದ ದೊಡ್ಡ ಅಧಿವೇಶನ ಕೂಡ ನಡೀತಾ ಇದೆ. ಆ ಸಂದರ್ಭದಲ್ಲಿ ಬಹಿರಂಗವಾದ ಮಾತು, ಭಿನ್ನಾಭಿಪ್ರಾಯಗಳು ವ್ಯಕ್ತಪಡಿಸುವಂಥದ್ದು ಅಷ್ಟರ ಮಟ್ಟಿಗೆ ಸರಿಯಾಗಲ್ಲ ಅನ್ನುವಂಥ ಲೆಕ್ಕಾಚಾರವೂ ಇರ್ಬೋದು. ಆದರೆ ಒಂದಂತೂ ಸ್ಪಷ್ಟ, ಗೃಹ ಇಲಾಖೆಯೂ ಸೇರಿದಂತೆ, ಗೃಹ ಸಚಿವರು ಸೇರಿದಂತೆ, ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಅವರೆಲ್ಲರ ಕೈ ಮೀರಿದ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇದನ್ನು ಹ್ಯಾಂಡ್ಲ್ ಮಾಡಿದ್ರು ಯಾರೋ ಒಬ್ಬರು ವ್ಯಕ್ತಿ ಅನ್ನುವಂಥದ್ದು, ಮತ್ತು ಅವರ ಡೈರೆಕ್ಷನ್ ಅಂತ ಇದೆಲ್ಲವೂ ನಡೀತು ಅನ್ನುವಂಥ ಅಸಮಾಧಾನ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಇದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಪ್ರೇಮ್, ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡೀತೀವಿ.